ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ತೊಂಡೆಬಾವಿಗೆ ಹೋಗ್ತಾ ಇದ್ದೀವಿ, ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ನಾವು ಟ್ರೈನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ರಿ. ಹೊಟ್ಟೆ ಸಿಟ್ಟಿತ್ತು, ಅದಕ್ಕೆ ಅಲ್ಲೇ ಚಿಪ್ಸ್ ಇಸ್ಕೊಂಡು ತಿಂದ್ರಿ. ಗೈಸ್, ಅಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಚಿಪ್ಸ್ ರೇಟ್ 50 ರೂಪಾಯಿ ಇತ್ತು. ನಮ್ಮನೆ ಹತ್ರ ನೋಡಿದ್ರೆ 30-20 ಕೊಟ್ಬಿಡ್ತಾರೆ. ಹಂಗೆ ನೀರು ಇಸ್ಕೊಂಡ್ರೆ ನೀರು ಏನು ಚೆನ್ನಾಗಿದ್ದಿಲ್ಲ. ಏನು ಮಾಡೋಕ್ಕಾಗಲ್ಲ, ಇಸ್ಕೊಂಡು ತಿನ್ಲೇಬೇಕು. ಟ್ರೈನ್ ಸಿಕ್ತು, ಟ್ರೈನಲ್ಲಿ ಹೋಗ್ತಾ ಇದೀವಿ. ವ್ಯೂ ನೋಡಿ ಏನು ಸಕ್ಕದಾಗೈತಂತ. ಇವಾಗ ತೊಂಡೆಬಾವಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಪೂಜೆ ಸಾಮಾನು ತರಕ್ಕೆ ಹೋಗ್ಬೇಕು. ಮತ್ತೆ ನೀವೇನಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ನೋಟಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಮಾಡೋದು ಮರಿಬೇಡ್ರಿ. ಒಂದು ಚಾಕ್ಲೇಟ್ ಎತ್ಕೊಂಡೆ, ಅಂಕಲ್ ಗೊತ್ತಾಗ್ದಿರಾ? ಮತ್ತೆ ಒಂದು ಚಾಕ್ಲೇಟ್ ತಿನ್ಕೊಂಡು ನಿಂತ್ಕೊಂಡಿದ್ದೆ. ಬೇಕ್ರಿಗೆ ಹೋಗ್ಬಿಟ್ಟು ಒಂದು ಬಿಸ್ಕೆಟ್ ಇಸ್ಕೊಂಡೆ. ಇವಾಗ ಟೈಮ್ ಆಯಿತು, ಫಸ್ಟ್ ಆಟೋ ಹೋಗಿ ಹತ್ಕೊಂಡು ಹೋಗ್ಬಿಡೋಣ ಬನ್ನಿ. ಮತ್ತೆ ತಿರ್ಗಾ ಇಲ್ಲಿ ಇನ್ನೊಂದು ಚಿಪ್ಸ್ ಇಸ್ಕೊಂಡ್ರಿ. ಇಲ್ಲಿ ನೋಡಿದ್ರೆ 40 ರೂಪಾಯಿ ಅಂದರು, ಇಸ್ಕೊಂಡ್ರಿ. ಇವಾಗ ಬೆಟ್ಟ ಹತ್ತುತ್ತಿದ್ದೀವಿ. ಬೆಟ್ಟ ಹತ್ರ ಬಂದ್ಬಿಟ್ಟಿದ್ದೀವಿ ನೋಡಿ. ತಗೋ ಹಿಡ್ಕೊ, ನೀನೇ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ವ್ಯೂ ನೋಡಿ ಒಂದ್ಸತಿ ಹೆಂಗೆ ಕಾಣಿಸ್ತೈತೆ. ಗೈಸ್, ಇವಾಗ ಹಂಗೆ ಊಟ ಮಾಡ್ಕೊಳೋಣ. ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ನೋಡಿ ಒಂದ್ಸತಿ ಹೆಂಗೆ ಕಾಣಿಸ್ತೈತೆ. ಇವಾಗ ಬಂದಿದ್ದೀವಿ ಇಲ್ಲಿ ನೋಡಿ. ಇವಾಗ ಊಟ ತಿನ್ನೋಣ ಬನ್ನಿ. ಗಾಯ್ಸ್, ಇವಾಗ ಇನ್ನ ಬೆಟ್ಟ ಹತ್ಬೇಕು. ಇನ್ನು ಹೆವಿ ದೂರ ಆಯ್ತು. ಎಲ್ಲಿವರೆಗೆ ಹತ್ಬೇಕಂದ್ರೆ ತೋರಿಸ್ತೀನಿ ರೀ ನಿಮಗೆ. ಮತ್ತೆ ನೀವು ಇನ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಬನ್ನಿ ಊಟ ಮಾಡ್ಕೊಬೇಡ ಫಸ್ಟು. ನೀರು ಬೇರೆ ಇನ್ನು ನೀರು ಬಾಟಲ್ ಇಸ್ಕೊಂಡಿಲ್ಲ. ಇಲ್ಲಿ ನೋಡಿದ್ರೆ ನೀರಿಲ್ಲ. ಇನ್ನು ಫುಲ್ಲು ನೀರು ನೋಡಿದ್ರೆ ಖಾಲಿ ಆಗ್ತಾಯಿದೆ. ಇವಾಗ ಫುಲ್ ಟಾಪ್ ಹತ್ಬೇಕು. ಟಾಪ್ ಹತ್ತಿದ್ಮೇಲೆ ನಮ್ಗೆ ಇವಾಗ ನೀರು ಸಿಗೋದು. ದರ್ಶನಕ್ಕೆ ಬೇರೆ ಇನ್ನೂ ಟೈಮ್ ಆಯ್ತು. ಇವಾಗ ಊಟ ಮಾಡಿಬಿಟ್ಟು ಹೊಡ್ತಾ ಇರೋದು. ನಾನು ಇವತ್ತು ಉಪವಾಸ ಇದ್ದೆ. ನಮ್ಮ ಅಪ್ಪ ನೋಡಿದ್ರೆ ಬಲವಂತಾಗಿ ನನಗೆ ಬಾಯಿಗೆ ತೊರ್ಬಿಟ್ರು. ಅದಕ್ಕೆ ಗೈಸ್, ಇವಾಗ ಊಟ ಆಯಿತು. ಇವಾಗ ಹೊಡ್ತಾ ಇದ್ದೀವಿ ಇಲ್ಲಿಂದ. ಹತ್ಬೇಕು ಇವಾಗ ಫುಲ್ಲು. ಎಷ್ಟೊತ್ತಾಗುತ್ತೆ ನೋಡೋಣ ಬನ್ನಿ. ಇವಾಗ ಹತ್ತುತ್ತಾ ಇದೀವಿ ಬೆಟ್ಟ. ಇವಾಗ ಅಷ್ಟು ದೂರ ಹತ್ಬೇಕು ಗೈಸ್. ಫುಲ್ಲು ಟಾಪಲ್ಲಿ ಹೋಗ್ಬೇಕು, ಅವಾಗ ನಮ್ಗೆ ದರ್ಶನ ಆಗೋದು. ಗೈಸ್ ನೋಡಿ, ಅಲ್ಲಿಂದ ಇಲ್ಲಿವರೆಗಷ್ಟೇ ಕಾರ್ ಬರೋಕ್ಕಾಗೋದು. ಮೇಲ್ಗಡೆ ಹತ್ತಕ್ಕಾಗಲ್ಲ. ಗಾಡಿಗಳು ಬೇಕಂದ್ರೆ ಹೋಗ್ಬೋದು. ಇನ್ನು ಫುಲ್ ಟಾಪ್ಗೆ ಹತ್ಬೇಕು ಗೈಸ್. ಫುಲ್ ಟಾಪಲ್ಲಿ ಇನ್ನು ಕಾಲು ಭಾಗ ಹತ್ತಿಲ್ಲ ಗೈಸ್. ಅದು ನಮ್ಮಮ್ಮ ಇಷ್ಟಲ್ಲಿ ಸುಸ್ತಾಗ್ಬಿಟ್ಟಿದ್ದಾರೆ. ಏನಮ್ಮ ಅಂತ್ಯಾ? ಅಯ್ಯೋ, ವಯಸ್ಸಾಯ್ತು ಹೋಗೋ. ನಿಮ್ಗಂತೂ ವಯಸ್ಸು ಹುಡುಗರು ಹತ್ತೀರ. ಗೈಸ್ ನೋಡಿ, ಇಲ್ಲಿ ಫುಲ್ಲು ಮಣ್ಣಿತ್ತು. ಇವಾಗೆಲ್ಲ ಫುಲ್ ಕಿತ್ಕೊಂಡು ಹೋಗ್ಬಿಡೈತಿ. ಇಲ್ಲಿ ಬಂಡೆ ರೋಡ್ ಅಗಲ ಮಾಡೋಕ್ಕೋಸ್ಕರ ಬಂಡೆನ ಕಿತ್ಬಿಟ್ಟವ್ರು. ಇಲ್ಲಿ ಟರ್ನಿಂಗು. ಗೈಸ್, ಇನ್ನು ಫುಲ್ಲು ಟಾಪ್ಗೆ ಹತ್ಬೇಕು. ಆಗ್ತಾ ಇಲ್ಲ, ಸುಸ್ತಾಗ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಫುಲ್ಲು ಬಂಡೆ ಕಲ್ಲುಗಳು ಹೆಂಗೆ ಕಾಣಿಸ್ತೈತೆ. ಸಕ್ಕದಾಗೈತೆ. ಇಲ್ಲಿ ಇವಾಗ ನಾವು ರೆಸ್ಟ್ ಮಾಡ್ತಿದ್ದೀವಿ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟೈತೆ. ಅಲ್ಲಿಂದ ಕೆಳಗಡೆಯಿಂದ ಹತ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲಿ ಒಂದು ಅರ್ಧ ಗಂಟೆ ಆಗಿರ್ಬೇಕೇನೋ. ಅರ್ಧ ಗಂಟೆ ಆದರೂ ಇನ್ನೂ ಫುಲ್ ಮೇಲೋಗಿಲ್ಲ. ಇವಾಗ ಹತ್ತುತ್ತಾ ಇದ್ದೀವಿ.
ಇನ್ನು ಎಷ್ಟು ದೂರ? ಇನ್ನೂ ಹೋಗ್ಬೇಕು. ನಮ್ಮ ಅಮ್ಮಗೆ ಇವಾಗ ಫುಲ್ ಎನರ್ಜಿ ಬಂದ್ಬಿಡೈತೆ ನೋಡ್ರಿ, ಫುಲ್ ಸ್ಪೀಡಾಗಿ ಹತ್ತುತ್ತಾ ಇದ್ದಾರೆ. ಎನರ್ಜಿ ಡ್ರಿಂಕ್ ಕುಡಿದು ಬಿಟ್ಟಿದ್ರು ನಮ್ಮ, ಅದಕ್ಕೆ ಅಲ್ಲಿಂದ ಫುಲ್ ಸ್ಪೀಡಾಗಿ ಹತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಫೈನಲಿ ಇವಾಗ ಟಾಪಲ್ಲಿ ಬಂದ್ಬಿಟ್ರಿ. ಇನ್ನೇನು ದೇವಸ್ಥಾನ ಹತ್ರನೇ ಐತೆ, ಸ್ವಲ್ಪ ನಡ್ಕೊಂಡು ಹೋದ್ರೆ ಇನ್ನೇನು ಬಂದ್ಬಿಡ್ತು ದೇವಸ್ಥಾನ. ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತೈತೆ ವ್ಯೂ. ಫೈನಲಿ ಬಂದ್ಬಿಟ್ರಿ. ಇದೇ ರಂಗಸ್ವಾಮಿ ದೇವಸ್ಥಾನ ನೋಡಿ. ಇವಾಗ ಒಳಗಡೆ ಹೋಗೋಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಗೈಸ್. ಫುಲ್ ರಶ್ ಇತ್ತು, ಅದಕ್ಕೆ ನಮ್ಮ ಅಮ್ಮಗೆ ಫುಲ್ ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ಒಳಗಡೆ ಬಂದಿದ್ದಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಹಾಲು ಮತ್ತೆ ಮೊಸರು ಹಾಕಕ್ ಬಂದೆ. ಕಡ್ಡಿ ತಗೋ, ಕಡ್ಡಿ ನೋಡಿ, ಅಡ್ಡಿ ಹಿಂಗೆ ಇಟ್ಕೊಂಡು ಅಲ್ಲಿ ಹಾಕಮ್ಮ, ಎರಡು ಕೈಯಲ್ಲಿ ಮಗು. ಅದು ಬೇಡ ಬಿಡ, ಲೂಸ್ ಬಿಡ. ಎನರ್ಜಿಗೋಸ್ಕರ ಒಂದು ಜ್ಯೂಸ್ ಇಸ್ಕೊಂಡು ಬಂದೆ. ಅಲ್ಲಿ ನೋಡಿದ್ರೆ ಚಾರ್ಜೇ ಸಿಕ್ಬಿಡ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೀವಿ. ಇವತ್ತಿನ ಬ್ಲಾಗ್ ಇಷ್ಟ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಬಾಯ್ ಬಾಯ್.